ಈಗ ಊಟ ಸ್ಟಾರ್ಟ್ ಮಾಡತ್ತದಕ್ಕೆ 6,000 ಕೊಟ್ಟಿದ್ರೆ ಈಗ 13 ಟನ್ ಮಟ ಬರತ್ತೆ. 31,000 ಚಿಲ್ಲರ್ ಆಗತ್ತೆ. 30,000 ಹಿಡಿದಿವಿ. ಬಾಯ್ ಬಾಯ್ ಹೋಗು, ಬಾಯ್ ಬಾಯ್ ಹೋಗ್ನಿ. ನೀವು ಬರ್ಬೇಡಿ ನಮ್ಮ ಕಡೆ. ಸಾಕ ದೀಪಾವಳಿ ಹತ್ತದ ಸಂಬಂಧ ಮೆಮರೀಸ್ಗೋಸ್ಕರ ಮಾಡೋದು. ಹಲೋ ಫ್ರೆಂಡ್ಸ್, ಸುಮ್ಮ ಅಷ್ಟ ಮಿನಿಯಲ್ಲ ಹೋಗ ಸುಮ್ಮ ಭಾಳ ದಿನ ಆಗಿತ್ತು ವಿಡಿಯೋ ಮಾಡಾರ್ದ. ಸುಮ್ಮನೆ ದೀಪಾವಳಿ ಹತ್ತದ ಸಂಬಂಧ ಮೆಮರೀಸ್ಗೋಸ್ಕರ ಮಾಡತ್ತೀನಿ ಅದ್ರ ಮುಂದೆ. ಇವಾಗ ಇಲ್ಲೇ ಹುಬ್ಳಿ ಬಂದು ಖಾಲಿ ಮಾಡೋಕೆ ಖಾಲಿ ಆಗ್ಯದ ಗಾಡಿ. ಸಲಾಮ್ ಬಾಡಿ ತುಂಬ್ಕೊಂಡೆ ಹೈದ್ರಾಬಾದ್ನಿಂದ. ನಾನು ಇಲ್ಲಿ ಅಂಕರ ನಿಂತೀನಿ. ಇಲ್ಲೇ ಖಾಲಿ ಮಾಡಿ ನಾನು ಲಾಸ್ಟ್ ಇತ್ತು ಇಲ್ಲಿ ಪಾಯಿಂಟ್. ಅಲ್ಲಿ ಮಾಡ್ಕೊಂಬಂದು ಸುಮ್ಮ ಇಲ್ಲೇ ಸೈಡ್ ಹಚ್ಚಿ ಕೂತೀನಿ ಗಾಡಿ. ಮಾಡ್ತೀವಿ ಅಂಕ್ರೆ ಯಾವ ಇವತ್ತು ಲೋಡ್ ಆಗಲಿಲ್ಲ. ಸಂಜೆ ಮಧ್ಯ ಮೇಲೆ ಖಾಲಿ ಮಾಡಿದ್ರು ಅವರು, ಹಂಗಾಗಿ ಯಾವ ಲೋಡ್ ಆಗಲಿಲ್ಲ. ಇಲ್ಲಿ ಸುಮ್ಮ ಬಾಲ್ಕೋಟಿಗೆ ಯಾರು ತುಂಬ್ಕೊಂಡು ಹೋಗ್ಬೇಕಂದ್ರೆ ಮತ್ತೆ ಎಪ್ಪಳೆ ಮಟ್ಟಿಗೆ 2-3 ದಿನ ಅಂಕರ ನಿಂದ್ರು ಆಗುತ್ತೆ. ಅಲ್ಲಿಗೆ ವಾಪಸ್ ಹೈದ್ರಾಬಾದ್ ತುಂಬಂಗಿಲ್ಲ. ಹಂಗಾಗಿ ಇಲ್ಲೇ ನಿಂತೀನಿ. ಸುಮ್ಮ ಹಂಗೆ ಬರ್ಕೋತ ಕೂತಿದ್ದೆ. ಅದನ್ನು ಒಂದಿಟ್ಟು ನೋಡಿ ಇದ್ದು ನೋಡ್ತೀನಿ. ಒಂದಿಟ್ಟು ಮಿಷನ್ ತೊಗೋಕೆ ಮಾಡಿದ್ದು ನಾನು ಗಾಡಿ ತೊಳಿದು ಹೋದಾರ ಆ ಕಡೆ ವಾಪಸ್ ಸಿಟಿ ಕಡೆ ಹೋದ್ರೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಮಸ್ತ್ ಸಿಗ್ತೀನಿ ನಿಮಗೆ. ರೊಕ್ಕ ಕೊಡಿಯಪ್ಪ ನೀ ಒಮ್ಮೆ ಕೆಡ್ದಿಟ್ಟೆ ಅಂತೀನಿ, ಬಿಳಿಸೆ ಅಂತೀನಿ. ಈ ಕಡೆ ಬರಂಗಿಲ್ಲ ಹೊರಗೆ ಉದ್ದ ಮಾಡ್ಕೊಂಡು ನೋಡಿದ್ರೆ ಈಗ ಇದನ್ನೇ ಮಾಡೋದು ಪಚ್ಚಿಗೆ ನೋಡ್ರಿ ಇದನ್ನೆಲ್ಲ ವಾಪಸ್ ಅದ್ರ ಮೇಲೆ ಹಾಕೋತೀನಿ. ಇದ್ರ ಮುಂದೆ ಇದು ನೋಡಿಲ್ಲ ಇಷ್ಟ ಇರ್ಬೇಕ. ಇದು ಮತ್ತೆ ಉಚ್ಚಬೇಡ, ತೆಗಿಬನ್ನಿ. ಇಷ್ಟ ಟೈಪ್ ಮಾಡೋದು. ಒಂದು 5 ರೂಪಾಯಿ ಶಾಂಪು ಹಾಕ್ಬೋದು, ಹಾಕಿ ನೀರು ಹಾಕೋದು, ನೀರು ಹಾಕಿ ಸ್ಪ್ರೇ ಮಾಡೋದು. ಇದು ಸ್ಪೀಡ್ ಇದನ್ನು ಫ್ಲೋ ಕಂಟ್ರೋಲ್ ಮಾಡೋದು. ಆಮೇಲೆ ಪಾಯಿಂಟ್ ಇಲ್ಲ ಇದು ಮುಂದೆ ಇದೇನು ಆಗಲ್ಲ, ಹಿಂಗೆ ಹಿಂಗಾಗಲ್ಲ. ಇನ್ನು ಫೋಮ್ ಶಾಂಪು ಫೋಮ್ ಹೆಂಗೆ ಬೇಕಲ್ಲ ಹಂಗೆ ತೋರಿಸೇನಾ? ಹಿಂಗೆ ಅದು ಪ್ರೆಷರ್ದು ಶಾಂಪೂದು ಇದು ಐತಿ. ಹೇಳ್ಕೊಳಕಿದೆ. ಇದು ಕರೆಕ್ಟ್ ಥ್ರೆಡ್ ಪ್ರೆಸ್ ಮಾಡಿ ನೋಡಿ ಈಸಿ ಇರ್ತದೆ. ಇದು ರಾಂಗ್ ಮಾಡಬೇಡಿ. ಕರೆಕ್ಟ್ ಇದು ಟೈಟ್ ಮಾಡಿದ್ಮೇಲೆ ಟೈಟ್ ಮಾಡಿ. ಆಮೇಲೆ ಸೆಕ್ಷನ್ ಟೈಪ್ ಇದೆ. ಸೆಕ್ಷನ್ ತೆಗೆದ್ರೆ ಅಲ್ಲ ಫಾರ್ಮ್ ಗನ್ನರ್ ಇದು ಕೂಡ್ತಕ್ಕ ಡೌಟ್ ಅಂತ ಹೇಳತ್ತಾನ ಅಷ್ಟೇ. ಕೂಡ್ತಕ್ಕ ಹೋಯ್ತಾನೆ ಸರ್. ಇದು ಕೂಡುತ್ತಾ ಮತ್ತೆ ಒಯ್ದು ವಾಪಸ್ ತರಂಗ ಆಗ್ತದೆ ಅಂತ ಬೇರೆ ಟೈಟ್ ಮಾಡೋದು ಬಿಟ್ಟು ಬಾರ ಅನ್ನೋದಕ್ಕೆ. ಇದು ನೋಡಿ ಇಲ್ಲಿದೆಲ್ಲ ಇದೆ ಬಂದ್ಬಿಟ್ಟು ಇಲ್ಲಿ ಪ್ರೆಸ್ ಮಾಡಿ ಇಲ್ಲೇ ನೋಡ್ರಿ ಹಿಂಗೆ ಹಿಂಗೆ ಹೊಟ್ಬಿಟ್ಟು ಲಾಕ್ ಮಾಡಿ ಲಾಕ್ ಮಾಡೋದು. ಅದೇ ಲಾಕ್ ಮಾಡಿ ಬಕೆಟ್ ಹಾಕ್ಬಿಡೋದು. ಫಿಲ್ಟರ್ ಹಾಕಿ ಹಾಕ್ಬಿಡೋದು. ಫಿಲ್ಟರ್ ಬರಬಾರ ಅನ್ನೋದಕ್ಕೆ. ಹಾಂ ಇದೊಂದು ಪಾರ್ಟ್ ಹತ್ರ ಇದು ಡೆಲಿವರಿ ಇದೆ. ಈ ಕಡೆ ಡೆಲಿವರಿ ಐತೆ ನೋಡ್ರಿ. ಹಾಂ ಮಂಡ್ಯ ಆರ್ಡರ್ ಬೇಕಾ
ಹಿಂಗೆ ಅದನ್ನ ಕೇಳಿದ್ರಿ nozzle ಒಂದು ಬಹುಶಃ ಹಾಕೊಂಡು ಇದು ನೋಡಿ ನೀವು ಲಾಕ್ ಮಾಡ್ಕೊಬೇಕು ಲಾಕ್ ಮಾಡಿ ಟೈಟ್ ಮಾಡ್ಬೋದು. ಹಾಂ ಅದನ್ನ ಲಾಕ್ ಅಂದ್ರೆ ಇದು ಹಾಂ. ಸೇಮ್ ಮೆಥಡ್ ಇಲ್ಲಿನೂ ಈ ಕಡೆ ಹಂಗೆ ಯಾವ್ದಾರ ಎಂಡ್ ಹಾಕ್ರಿ ಎರಡು ಸೇಮ್ ಇರ್ತಾವೆ ಇವು ಬಾಯಿ ಎರಡು ಸೇಮ್ ಇರ್ತಾವೆ ಒಂದು ಗನ್ ಅದಾವಪ್ಪ. ಇದು ಒಂದು ಗನ್ನು ಒಂದು ಲಾಕ್ ಮಾಡ್ಕೊಂಡು ಬಟ್ ಮಾಡ್ಬೇಕಿತ್ತು ಟಚ್ ಆಗಬೇಕಿಲ್ಲ ಹಂಗಾಗಿ ಲಾಕ್ ಮಾಡ್ಬೇಕು. ಓದ್ಬೇಕಾದ್ರೆ ಇದನ್ನ ಹಾಕೊಂಡೆ ಇದು ಮಾಡ್ರಿ ಇಲ್ಲಾಂದ್ರೆ ಇಲ್ಲಿ ಪಾಯಿಂಟ್ ಹಿಂಗೆ ಇದೆ ಆಗಲ್ಲ ಆಗೋದು ಇದು ಪಾಯಿಂಟ್ ಅಂತ ಈಗ ಬಿಟ್ಟು ಎಲ್ಲ ತೊಗೊಂಬಂದಿನಿ. ಕಾಂಪು ಹಾಕುಡ ಹಾಕಿದ್ರೆ ನೀರು ಹಾಕುಡ ಇದನ್ನ ಇದಕ್ಕೆ ಹಾಕ್ಬಿಡ ಎಡಪ್ಪ ಊಟ ಬೇಕು ಇದಕ್ಕೆ ಹಾಕು ಮಾಡಿಲ್ಲ ಹಾಕೊಂಡು ಹೊರಗೆ ಲೂಸು ಇವನು ಟೈಟ್ ಮಾಡಿ ತೆಗಿಲಿದೆ ಗೊತ್ತದಲ್ಲ ಹಾಂ ಎಂಟು ಹೊಡೆದು ಕೇಳ್ರಿ ಇಲ್ಲ ಬರೋಬ್ಬರ ಬರ್ಕೊಂಡು ಈ ಕಡಕ್ಕ ಈಗ ಅದಾಗಿ ವಾರಂಟಿ ಏನು 1 ವರ್ಷ ಬರುತ್ತಲ್ಲ. ಹಲೋ ಫ್ರೆಂಡ್ಸ್, ಇವಾಗ ಬೆಳಗ್ಗೆ ಇಲ್ಲಿ 9:30 ಟೈಮ್. ಈಗ ಲೋಡ್ ಬಂದೈತಿ ಇಲ್ಲೇ ಬಾಲಕೋಟೆಗೆ ಉಪ್ಪೈತಂತ ನೆಟ್ಟನ್ನು 60 ಸಾವಿರ ಐತೆ 10 ಟನ್ನಿಗೆ. 200 ಕಮ್ಮಿ 2,000 ಆಗುತ್ತೆ. ಲೋಡಿಂಗ್ ಅನ್ಲೋಡಿಗೆ ಒಂದು 2,000 ಖರ್ಚಾಗುತ್ತೆ. ಸುಮ್ಮಟ 1,000 ಹೋದ್ರೆ 4,000 ಸಾವಿರ ಉಳಿತೈತಿ. ಸುಮ್ಮನೆ ಖಾಲಿ ಹೋದ್ರೆ ಏನು ಅಂತ ಎಂಟಿ ಹೋಗೋದೇನಂತ ಕೇಸಿ ಸುಳ್ಳು ಅಲ್ಲಿ ಹೋಗಿ 2 ದಿನ ನಿಂದ್ರದಕ್ಕಿತ್ತು. ಹಂಗೆ ನಿಂತನೆ ಮಿಷನ್ ಒಂದು ತೊಗೊಂಬಂದಿನಿ ಹೊನ್ನಿನ ರಾತ್ರಿ. ಅದಕ್ಕೆ 5,500 ರೂಪಾಯಿ. ಇಲ್ಲ ಅನುಮಾನ ಬಂದ ನಾನು ಹೋಗಿ ಇಲ್ಲಿ ಬೈಕೊಂಡು ತೊಗೊಂಬಂದ್ವಿ. ಊಟ ಅಲ್ಲೇ ರಾತ್ರಿ ಊಟ ಲೇಟಾಗಿ ಬಂದು ಹಂಗೆ ಮುಕ್ಕೊಂಡು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈ ಬೆಳಗ್ಗೆ ಲೋಡ್ ಬಂತು ನೋಡ್ತೀನಿ. ಇಲ್ಲಿ ಅಂಕರ ಕೆಮ್ಸಿದ ಹಾಕಿ ಬಾಲ ಹುಬ್ಳಿ ಒಳಗೆ. ಈಗ ಅದು ಇನ್ನೊಂದು ಗಾಡಿನೂ ಇಲ್ಲೇ ಲೋಡ್ ಆಗೈತವ ಹುಬ್ಳಿಗೆ. ಬಾಲ್ಕೋಟೆ ಬಂದೈತೆ ತಿರುಗಿ. ಇವತ್ತೊಂದಿನ ಅಲ್ಲೇ ಇದ್ದು ಬೆಳಗ್ಗೆ ಅವ್ರು ನಾಳೆ ನೈಟ್ ಬಿಡ್ತಾರೆ. ನೈಟ್ ಬಿಟ್ಟು ಬೆಳಗ್ಗೆ ಬರ್ತಾರೆ. ಇಲ್ಲಿ ಖಾಲಿ ಆಗಂಗಿಲ್ಲ, ಜಲ್ದಿನ ಬಂದರು. ಹಂಗೆ ನೆಸಿನಾಗ ಅದು ಬರ್ತಾರೆ, ಖಾಲಿ ಮಾಡ್ಕೊಂಬರ್ತಾರೆ. ನಾ ಈಗ 12ಕ್ಕೆ ಇನ್ವೆಂಟ್ರ್ ಮುಗಿದೈತಿ. ಅದಾಗಿಂದ ಹೋಗ್ಬೇಕು ಲೋಡಿಗೆ. ನೋಡ್ತೀನಿ ಅಲ್ಲಿ ಲೋಡಿಗೆ ಹೋಗಿಂದ ಸಿಗ್ತೀನಿ. ನೋಡ್ತೀನಿ ಟ್ರಿಪ್ ಏಟು ಉಳಿತು ಅಂತ ಹೇಳ್ತೀನಿ. ಒಂದೇ ಗಡ್ಡೆ ಮಾತು ಮಾಡಂಗಿಲ್ಲ ನಾನು. ಸುಮ್ಮನೆ ಮೆಮೊರಿಗೋಸ್ಕರ ಮಾಡತ್ತೀನಿ. ನಾನು ಸಿಗ್ತೀನಿ. ಮತ್ತೆ ಇಲ್ಲಿ ಲೋಡಾಗಿ ಬಂದು ನಿಂತೀನಿ. ಇಲ್ಲಿ ಏನರು ಒಂದು ಚಾಲು ಆಗೈತೆ 4:20 ಟೈಮ್. ಹಂಗೇನು ನಾ ಇಲ್ಲೇನು ಲೋಡ್ ಜರ್ತೀನಪ್ಪ. ಮತ್ತು 600 ರೂಪಾಯಿ ಫೈನಲ್ ಬಡೀಲಿ ಕೊಟ್ಟು. ಧಾರವಾಡಕ್ಕೆ ಹೋದ್ರು ಫೈನ್ ಬೀಳ್ತೈತಿ. ಈ ಕಡೆ ಹುಬ್ಳಿ ಹೋದ್ರೆ ಫೈನ್ ಬೀಳತೈತಿ. 2 ಕಡೆ ಅದಾವ. 9 ಗಂಟೆ ನಿಂತ ಕೇಸಿ ಹೋಗ್ತೀನಿ. ಮಾಡ್ತೀನಿ ಏನೇನು ಹಾಕೋದು ಗೊತ್ತಿಲ್ಲ. ಗಾಡಿನ ವಾಪಸ್ ಇಟ್ಟು ಬರತ್ತಾರೆ, ಎಲ್ಲ ವಾಪಸ್ ನಾನು ಇಲ್ಲೇ ಕಳಿಸ್ತಾರೆ ಗೊತ್ತಿಲ್ಲ. ನೋಡ್ತೀನಿ. ರಗಡ ಅಂಕರ ಆಗೈತೆ ನನಗೆ. ಒಬ್ಬನ ತಡ್ಪತ್ರಿ ಹಾಕೊಂಬರೋಕೆ ರಗಡ ಆತ. ಕೈ ಮಾತು ಸಿಗ್ತೀನಿ ಅಲ್ಲಿ ಹೋಗಿ. ಇಲ್ಲೇ ನಿಂತೀನಿ. ಈಗ ನಾ 9:00 ಆಗೈತಿ. ನೋಡ್ರಿ ಕುಲ್ಲಾಗೈತಿ. ಊಟ ಮಾಡಿ ಹೋಗ್ಬೇಕಂತ ಇಲ್ಲೇ ನಿಂತೀನಿ. ಇಲ್ಲೇ ಗೋಬಿ ಒಂದು ಆಟೋ ಒಂದು ಬೆಳಗ್ಗೆ ತೊಗೊಂಬಂದೆ. ಮಧ್ಯಾಹ್ನ 4:05 ಊಟ ಆಗೈತಿ. ಇಲ್ಲೇ ಬಂದು ಅಂತಲ್ಲ ಲೋಡ್ ಮಾಡ್ಕೊಂಬಂದು ಊಟ ಮಾಡಿದ್ನಿ. ಹಂಗೆ ಹೊಟ್ಟೆ ಸಿದ್ದಿಲ್ಲ. ಸುಮ್ಮನೆ ಇಷ್ಟೊತ್ತಿಂದ ಹೋಗ್ಬೇಕು ಮಾಡೀನಿ. ಸಿಗ್ತೀನಿ. ಈಗ ಇಲ್ಲಿ ಅಂಕರ
ಚಾ ಕುಡಿಯಕ್ಕೆ ತರಬಿದ್ದು ಕುಳಗೇರಿ ಕ್ಲಾಸಿಗೆ ಟೈಮ್ ಒಂದು ಆಗೈತಿ ಅಂತ ಹಸ್ದಾಗ ಹೋಗ್ತೀನಿ ಅಲ್ಲಿ ಗದ್ನಿಕೆರೆ ಕಡೆ ಹೋಗಿ ಅಲ್ಲೇ ಮುಕ್ಕೊಂಡ್ ಕೇಳಿಸಿ ಬೆಳಗ್ಗೆ 6 ಗಂಟೆಗೆ ಬರ್ತೀನಿ ಅಂದ್ರೆ ಅವ್ರು ಹುಳಿಗಳು ನೀವು ಹೊಂಟೈತಿ ಅಲ್ಲೇ ಮುಕ್ಕೊಂಡ್ ಬಿಟ್ರಲ್ಲ ಒಂಕ ಇಲ್ಲಿಂದ ಇನ್ನೊಂದು 10 ಕಿಲೋಮೀಟರ್ ಅಷ್ಟೇ ಐತಿ ಚೆನ್ನಾಗಿ 5:30 ಎದ್ದು ಮುಕ್ಕೊಂಡ್ರೆ ಮುಕ್ಕೊಂಡೇನೆ ಇಟ್ಟಲ ಅಂಕಲ್ ಅವ್ರದ್ದು ಹುಬ್ಳಿಗೆ ಹೋದ ಗಾಡಿ ಎದ್ದು ಮತ್ತೆ ಈಗ ಅವ್ರ ಗಾಡಿ ಅದು ಇಲ್ಲೇ ತಳಗಲ್ಲ ಅಲ್ಲೇ ಮೊದಲು ಸ್ಟಾಪ್ ಮಾಡ್ತಿದ್ದಾರೆ ತಳಗ ಬಂದಾನ ಅಲ್ಲಿ ಅಮ್ಮಲ್ರಿ ಅಲ್ಲಿ ಮಾಡ್ಕೊಂಡು ಆ ಕಡೆ ಹೋಗಮಂತ ಗಾಡಿ ಅಂಕ್ರಿ ಖಾಲಿ ಆಗೋದೈತಿ ಖಾಲಿ ಮಾಡ್ಕೊಂಡು ಹೋಗು ಮತ್ತೆ ಏನೋ ಗದ್ನಿಕೆರೆಗೆ ಒಂದು ಸಾರಿ ಖಾಲಿ ಮಾಡ್ಬೇಕು ಅದು ಇಲ್ಲೇ ಖಾಲಿ ಮಾಡೋಗು ಅಂತಂದ್ರೆ ಅದು ಹಂಗಾಗಿ ಬಂದಿಲ್ಲಿ ಈಗ ಊಟ ಸಾಟ ಮಾಡತ್ತ ಅದಕ್ಕೆ ಇದೊಂದು ಎಕ್ಸ್ಟ್ರಾ ತೊಗೊಂಬಂದಿನಿ ಹೋಗಿ ಪ್ರಧಾನ 7-8 ಒಟ್ಟು 6-6 ಸಾವಿರ ಬಿದ್ದಂಗೆ ಫುಲ್ ಪ್ರೆಷರ್ ಆಗುತ್ತೆ ಅದು ತೋರಿಸ್ತೀವಿ ಆಮೇಲೆ ಒಂದು ಹೋಗ್ಯ ಇವು ಹಾಸಿಗೆ ಹೋಗೋದು ಈ ಟೈಮ್ ಒಂದು 5 ಆಯ್ತು ಈಗ ಜಳಕ ಮಾಡಿದೆ ಮುಂಜಾನೆ ಜಲ್ದಿನ ಬಂದ ಅಲ್ಲಿ 6-8 ಕಡ್ಡದ ಗಾಡಿ ವಾಪಸ್ ಇಲ್ಲಿ ಮನೆ ಬಂದು ಕೇಸಿ 10:11 ಆಗಿತ್ತು ಮತ್ತು ಮನ್ಯಾನ ಒಟ್ಟು ಹಾಸಿಗೆ ಇವು ಗಾಡಿ ಒಟ್ಟು ಕ್ಲೀನ್ ಮಾಡಿದ್ನಿ ಒಟ್ಟು ಸ್ವಚ್ಛ ಮಾಡ್ಕೊಂಡಿನಿ ಮಗಲ ಒಟ್ಟು ಇನ್ನೂ ತೊಳೆದಿಲ್ಲ ನಾಳೆ ತೊಳ್ಯಾಕೆ ಬರುತ್ತೆ ಒಟ್ಟು ಇಟ್ಟರತ್ತು ಮಟ್ಟ ಆಯ್ತು ಒಟ್ಟು ಹಾಸಿಗೆ ಹೋಗಿದ್ದು ಮನ್ಯಾನು ಗಾಡ್ಯಾನು ಇದು ಎಷ್ಟು ಉಳಿತದೆ ಈ ಬಡಿಗೆ ಅಷ್ಟು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ ಎಲ್ಲ ತೆಗೆದೇನೆ ಒಟ್ಟು ಕ್ಲೀನ್ ಸ್ವಚ್ಛ ಮಾಡಿಟ್ಟೇನೆ ಎಟ್ಟೆ ಸೀಟ್ ಬಟ್ಟೆ ಒಂದಿಷ್ಟು ಇವು ಅದಾವೆ ಸಾಮಾನು ನಾಳೆ ಬೆಳಗ್ಗೆ ಮಾಡಕ್ಕೆ ಬರ್ತೈತಿ ಮೊನ್ನೆ ಟ್ರಿಪ್ ಗೊಂಜಾಳ ಲೋಡ್ ಮಾಡಿದ್ದೆ ಅಲ್ಲೇ ಯಾದಗಿರಿ ಖಾಲಿ ಮಾಡಿದ್ದೆ ನೋಡ್ರಿ ಹಿಂದಿನ ಟ್ರಿಪ್ ಅಲ್ಲೇ ಮತ್ತು ಇದರ ತಾಳಿಕೋಟೆ ವಸ್ತಿ ಇದ್ದು ಮುದ್ದೆಬಾಳು ಲೋಡ್ ಮಾಡಿದ್ನಿ ಮುದ್ದೆಬಾಳಿಂದ ಸಮೀರ್ಪಟ್ಟು ಹೈದರಾಬಾದ್ ಮಾಡಿದ್ನಿ ಅದು 21,000 ಅದೇನು 5 ಆಟ ನಷ್ಟ ಬಂತು ವಾಪಸ್ ಅಲ್ಲಿಂದ ಖಾಲಿ ಮಾಡ್ಕೇಸಿ ವಾಪಸ್ ಮತ್ತು ಸಲನೆ ಬಡ್ಲಿ ಗ್ಲುಕೋಸ್ ತುಂಬಿದ್ನಿ ಬಲಾರಾಮ್ನಿಂದ ಹುಬ್ಳಿ ಇಲ್ಲಿ ಅದು ಅಪ್ರಾಕ್ಸಿಮೇಟ್ 30,000 10 ಟನ್ನಿಗೆ ಒಂದು ಸಲ 26,000 ಕೊಟ್ಟಿದ್ರು ಈಗ 13 ಟನ್ ಮಟ್ಟ ಬರುತ್ತೆ 31,000 ಚಿಲ್ಲರ್ ಆಗುತ್ತೆ 30,000 ಹಿಡಿದಿವಿ ಅಂದರೆ ಕಾಯಂ ಪಾಟಿ ಅದಾರ ಅವರು ಬಸ್ 30 ಖಾಲಿ ಮಾಡ್ಕೇಸಿ ಮತ್ತು ಅಲ್ಲಿಂದ ಉಪ್ಪು ತುಂಬಿದೆ ಹುಬ್ಳಿಯಿಂದ ಬಾಗಲಕೋಟೆಗೆ ಅದು 12 ಟನ್ 7,800 ಟೋಟಲ್ ಬಾಡಿಗೆ 5,800 ಆಯ್ತು 5,800 ವಾಪಸ್ ಅದರ ಖರ್ಚಿಗೆ ಚಲೋ ನೋಡು ಮತ್ತು ಖರ್ಚು ನೀ ಅಲ್ಲಿ ಡೀಸೆಲ್
ಎಷ್ಟು ಮುದ್ದೆ ಭಾಳ ಅಲ್ಲಿಂದ ವಾಪಸ್ ಒಂದು 2,000 ನಮ್ಗೆ ಉಳಿತಾಯ ಆಗತ್ತೆ. ಇಲ್ಲಿ ವಾಪಸ್ ಊರಿಗೆ ಬಂದು ಹೋಗಿದ್ನಂದ್ರೆ ಒಂದು 2,000 ಎಕ್ಸ್ಟ್ರಾ ಹೋಗಿತ್ತು. ಅಲ್ಲೇ ಮುದ್ದೆಬಾಳು ಹುಬ್ಳಿ, ಅಲ್ಲಿಂದ ಮುದ್ದೆಬಾಳಿಂದ ಹೈದರಾಬಾದ್ಲಿಂದ ಬಾಗಲಕೋಟೆ ಪೂರ ಅಂದ್ರೆ ಈ ಟ್ರಿಪ್ ಅಲ್ಲಿಂದ ಮುದ್ದೆಬಾಳಿಂದ ಹೈದರಾಬಾದ್ ಹೋಗಿ, ಹೈದರಾಬಾದ್ ಹುಬ್ಳಿ ಹೋಗಿ, ಹುಬ್ಳಿಯಿಂದ ಬಾಗಲಕೋಟೆಗೆ ಬಂದ್ರೆ 21,000 ರೂಪಾಯಿ ಡೀಸೆಲ್ ಹೋಯ್ತು. ಟೋಲ್ ಅಂದ್ರೆ ಬರೀ ಇಲ್ಲೇನು ಹತ್ತಂಗಿಲ್ಲ ನಮ್ಮ ಬಾಗಲಕೋಟೆ ಕಡೆ. ಅಲ್ಲಿ ಹೈದರಾಬಾದ್ಗೆ ಅಲ್ಲಿ ಒಳಗೆ ಹೋಗಿ ರಿಂಗ್ ರೋಡ್ ಹೋಗಿದಟ್ಟ 1,000 ರೂಪಾಯಿ ಹೋಗುತ್ತೆ ಹೆಚ್ಚು ಕಮ್ಮಿ ಎಲ್ಲ ನವಕ್ಕೆಲ್ಲ ಕೂಡಿ. ಅದು ಬಿಟ್ಟರೆ ಕಮಿಷನ್ ಹೋಗಮ್ದಾಗ ಅಟ್ಟೆ ಗೊಂಜಾಳ 500 ಕಮಿಷನ್, ಈಗ ಹುಬ್ಳಿಯಿಂದ ಬರೋದಾಗ 400 ಕಮಿಷನ್. ಲೋಡಿಂಗ್ ಅನ್ಲೋಡಿಂಗ್ ಮಾಮೂಲಿ ಇರ್ತಾವೆ 80 ರೂಪಾಯಿ ಟನ್ 70 ರೂಪಾಯಿ ಟನ್ ಹಂಗೆ. ಯಾವುದು ಅನ್ಲೋಡಿಂಗ್ ಎಲ್ಲ ಕೂಡ ಅದು 3,600 ಆಗೈತಿ. ಲೋಡಿಂಗ್ ಕಮಿಷನ್ ಕೂಡಿ ಫುಡ್ಡು ಮತ್ತು ಪೊಲೀಸ್ ಇಟಿಸ ಮತ್ತು ಬೌಂಡ್ರಿ ಎಂಟ್ರಿ ಅವು ಇರ್ತವೆ 200 ಹಿಂಗೆ. ಪೊಲೀಸ್ರಿಗೆ 50-100 ಕೊಟ್ಕೋತ ಬರೋದಿರ್ತೈತಿ. ನಾ ಇಲ್ಲಿಂದ ಹೋಗಿ ವಾಪಸ್ ಬಂದು ಇದರಿಂದ ಅಂದ್ರೆ 1500 ರೂಪಾಯಿ ಭಾಳ ಊಟದ್ದೆ. ಅಲ್ಲಿ ಹೈದರಾಬಾದ್ನಾಗ ನಾವು ಮಾಡ್ಕೊಂಡ್ವಿ. ಅಷ್ಟು ಇಲ್ಲಿ ಬಂದಾಗ ಹುಬ್ಳಿಯಾಗ ಅಷ್ಟು ಹೊರ ತಿಂದೀನಿ. ಟೋಟಲ್ಗೆ ಖರ್ಚಾಗಿದ್ದು 27,100. ಅದು ಇದು ಟೋಟಲ್ ಬಾಡಿಯಾಗಿದ್ದು ಮೈನಸ್ ಮಾಡಿದ್ರೆ 58,800 27,000 31,700 ರೂಪಾಯಿ ಉಳಿತು. 8 ದಿನ ಟ್ರಿಪ್ ಐತಿ. 1,200 ಕಿಲೋಮೀಟ್ರ್ ಟೋಟಲ್. 1,200 ಕಿಲೋಮೀಟ್ರ್ ಎಷ್ಟು ಐತಿ ನೋಡು. 6-7 ದಿನದಾಗ ಈಗಂಕರ ಬಂದೀವಿ. ಮತ್ತು ಇನ್ನೊಂದು ಸೋಮವಾರ ಮಂಗಳ ಬಿಟ್ಟು ಮತ್ತೆ ಬುಧವಾರ ಚಾಲು ಆಕೈತಿ. ಇದು ದುಡ್ದು ಎಷ್ಟು ಅನ್ಕೊಳೈತಿ. ಮತ್ತು ನೋಡ್ತೀನಿ ನೆಕ್ಸ್ಟ್ ಒಮ್ಮೆ ನಾಳೆ ನಾಡ್ದ್ರೆ ಗಾಡಿ ತೊಳೆದಿಲ್ಲ ಆದ್ಮೇಲೆ 2 ಗಾಡಿ ಬರ್ತಾವೆ. ಗಾಡಿ ಬಂದೈತಿ ಮೌಂಟಲ್ ಅಂಕಲ್ ಇಲ್ಲೇ ಬಂದು ಸರ್ ತೊಳಿಬೇಕು. ನಾಳೆ ಇದ್ರೆ ಅದನ್ನೊಂದು ಆ ಗಾಡಿಕರ ಅದನ್ನು ತೊಳಿಬೇಕನ 20 ರುಚಿ ಪಟಾಕ್ಷಿ ಒಂದು ತೊಗೊಂಬಂದ್ರೆ ಅಲ್ಲೇ ಹುಬ್ಳ್ಯಾಗ ತೊಗೊಂಬಂದ್ರೆ ಇವು ಒಂದಿಷ್ಟು ಅದಾವೆ. ಅದ್ರ ಒಂದಿಷ್ಟು ನಮ್ಮ ಮಕ್ಕಳವರು ಅವರು ಅದಾವಂತ ಯಾವನ್ನು ನೋಡಿಲ್ಲ. ನೋಡಕ್ಕೆ ಬರುತ್ತೆ ಆಮೇಲೆ. ಗಾಡಿಯಲ್ಲಿ ತೊಗೊಳಕ್ಕೆ ಬೇರೆ ಗಾಡಿ ಗಿರ್ತಿ ಮಾಡ್ಕೊಂಡಿದ್ದಾರೆ.
ಗಾಡಿಯಲ್ಲಿ ತೊಳೆದು ಹಚ್ಚೈತಿ. ಎಲ್ಲಿ ಆತು ಮತ್ತೆ ಬಿಟ್ಟು ಹೋಗ್ಕೆ ನೀನು ಚಾವಿಯಲ್ಲಿಟ್ಟಿ ನಿನಗೆ ಗೊತ್ತಿಲ್ಲ ಮತ್ತೆ ಯಾರಿಗೆ ಗೊತ್ತಿರತ್ತೆ ಫೋಟೋ ಹಚ್ಕೊಡ್ರಿ ನಾನು ನೋಡ್ತೀನಿ. ಫೋಟೋ ಮುಕ್ಳೆ ಮೊಬೈಲ್ ಹಿಡ್ರು ಆತನ. ಓಯ್ ಏಮ್ಮ ಏಯ್ ಹೋಗಂಡಿ ಏಯ್ ಏಯ್ ಹೋಗಂಡಿ ಎಲ್ಲಕ್ಕೀಗ ಬಾಯ್ ಬಾಯ್ ಟಾಟಾ ಬಾಯ್ 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 ಹೋಗು ಬಾಯ್ ಬಾಯ್ ಹೋಗಿ ನೀವು ಬರ್ಬೇಡಿ ನಮ್ಮ ಕಡೆ. ಹಾಂ ಬಾಯ್ ಹೋಗಿ ಬಾಯ್ ಬಾಯ್ ಅಲ್ಕೊಂಡ್ರೆ ಅಲ್ಲಿ ಬಿಡ. ಏ ಅಮ್ಮ ಗೊಲು ನೀಗ ಏನಣ್ಣ ಪ್ರತೀಕ್ಷೆ ಅನ್ಬೇಕೇನು ಗೊಲು ಅನ್ಬೇಕ? ಏ ಪ್ರತೀಕ್ಷೆ ಅಂತೀನೋಣ ಪ್ರತೀಕ್ಷೆ ಅನ್ಲೆ ಗೊಲು ಅನ್ಲೆ ಪ್ರತೀಕ್ಷೆ ಅನ್ಲೆ ನಾ ಗೋಲು ಅಂತೆ ನೋಡಿ ಗೋಲು ಅನ್ಲೆ ಬೇಡ ಹೋಗಂಡಿ ಮಮ್ಮ ಪಾಪು ಗೊಲು ಗೊಲು ನಿಂಗೆ ಲಿಪ್ಟಕ್ಕೆ ಯಾರು ಹಚ್ಚಾರ? ಮಮ್ಮಿ ಹಚ್ಚಾರ? ಹಿಂಗೆ ಮದ್ರಾಗ ಚಂದಾಗೈತಿ. ನೀ ಹಚ್ಕೊಲಿಲ್ಲ ಅಮ್ಮ? ಏಯ್ ಅಕ್ಕ ಅಕ್ಕ ಒಂದು ಪಾ ಕೊಡು ಒಂದು ಪಾ ಕೊಡು ಒಂದು ಪಾ ಕೊಡು ಅಕ್ಕ. ಆ ಥರ ಈಕಿನ್ನ ತೋರ್ಸ್ ಮತ್ತೆ ಹೆಂಗಿದೆ ಮೇಕಪ್ಪರ ತೋರ್ಸಿ ಹೆಂಗೆ ಮಾಡ್ಕೊಂಡಿ ಸುಡ್ತೀನಿ ನೀವು ಹೇಳ್ಕೊಳ್ತಾ ಭೂಮಿ ಕರೆಗಳು. ಈಗ ಎರಡು ಗಾಡಿಗೆ ಈಗ ರಿಬನ್ ಕಟ್ಟಿವಿ ಆಮೇಲೆ ಹಚ್ಚಿವಿ ಆಮೇಲೆ ಮತ್ತೆ ಪೂಜೆ ಮಾಡೋದಾಗ ಗಂಟೆ ಮುಂದೆ ಎರಡು ಮಕ್ಳು ಮಗ್ಳು ತೋರಿಸ್ತೀನಂತ. ಎಷ್ಟೊತ್ತರ ಹಿಡ್ಕೋತಾವ ನೋಡ್ತೀನಿ ಭೂಮಿ ನಾವು ಹಂಗಿಲ್ಲ ನೀ ಮಾಡಿಕಿ ಫೋನ್ ಇರಲಿ ನನಗೆ. ಎಷ್ಟೇ ಮಾಡೋದು ಚಲೋ ಮಾಡಿ ಚಲೋ ಮಾಡಿ ಚಲೋ ಮಾಡೋಣ ಚಲೋ. ಏಯ್ ಭೂಮಿ ನೀನು ಮಾರ್ಯಾರ ತೋರಿಸ್ಲಿ ಒಂದೊಂದು ಹೋಗಿ ನಾವು ಅಲ್ಪ ಜಲ್ದಿ ಹೋಗಿ ಈ ಅಡಗಡೆ ಮಾಡಿದಾರ ಜಲ್ದಿ ಹೋಗಿ ನೋಡಿ ಅಂತದ
ನಿಂದು ಸರಿ ಇಲ್ಲಿ ಹತ್ತದ ಇಲ್ಲೇ ನಿಂದು ಕೊಟ್ರು ಕೊಂಡಿ ಹಾಸ್ತಾನ ಹಚ್ಚ ನೀ ಹಾಚಾರ ಹಚ್ಚಲಿ ಹತ್ತಲೆ 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 ಸರಿಲಿ ನೋಡಿ ಏ ಟಾಪ್ ಅಂತಾರ ಒಂದವು ಸರಿ ಪವಾ ಹ್ಯಾಪಿ ದಿವಾಲಿ ಇಲ್ಲ ಹಚ್ಚುವ ಇಲ್ಲಿ ಗಾಡಿ ಮಾಡ ಇಲ್ಲಿ ನಿಮ್ಮದಿ ಮಾಡ ಏಟ್ ಹಚ್ಚಿದೆ ಏಟಿದ ಒಟ್ಟು ಅನ್ನಕ್ರ ಏಟಿದ ಒಟ್ಟು ಅನ್ನಕ್ರ ತಲಿ ಬಡ ಹಚ್ಚಿ